ಜೈ ಭೀಮ್. ಇಂದು ಆನೇಕಲ್ನ ಐಬಿನಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಹಲವಾರು ಗ್ರಾಮಸ್ಥರು ನಮ್ಮ ಜೊತೆ ಸೇರ್ಪಡೆಗೊಂಡಿದ್ದಾರೆ. ವಿಶೇಷವಾಗಿ ಲಕ್ಷ್ಮೀಪುರ ಮತ್ತು ಬಸವಂತಪುರ ಬೇಗಹಳ್ಳಿ ಜನತೆ ನಮ್ಮ ಜೊತೆ ಸೇರ್ಪಡೆಗೊಂಡಿದ್ದಾರೆ. ಸಂಘಟನೆ ತುಂಬ ಒಳ್ಳೆಯ ರೀತಿಯಾಗಿ ಮುನ್ನುಗ್ತಾ ಇದೆ. ನಮ್ಮ ನಾಯಕರು ಒಳ್ಳೆ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನ ಹಳ್ಳಿಗೂ ಪ್ರಚಾರಗೊಳಿಸಿ ಸಂಘಟನೆಯನ್ನು ಇನ್ನೂ ಒಳ್ಳೆ ರೀತಿಯಾಗಿ ಬಳಸಬೇಕಂತ ನಾನು ಎಲ್ಲ ನಮ್ಮ ಪದಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀನಿ. ಜೈ ಭೀಮ್. ಈ ದಿನ ಆನೇಕಲ್ ತಾಲೂಕು ಕಸ್ಬಾ ಹೋಬಳಿ ಲಕ್ಷ್ಮೀಪುರ ಮತ್ತು ಬಸವನಪುರ ಗ್ರಾಮದ ಯುವ ಮಿತ್ರರು ನಾಗರಿಕರು ಕರ್ನಾಟಕ ರಿಪಬ್ಲಿಕನ್ ಸೇನೆಗೆ ಸೇರ್ಪಡೆಯಾಗಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸೇನೆ ಜನರ ಮೂಲಭೂತ ಹಕ್ಕುಗಳು ಪ್ರಜಾಪ್ರಭುತ್ವದಲ್ಲಿ ಪಡ್ಕೋಬೇಕು. ಈಗಲೂ ಕುಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳು ಬಡಜನತೆಗೆ ಸಿಗ್ತಾ ಇಲ್ಲ. ಅವರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಅವರ ಬೆನ್ನೆಲುಬಾಗಿ ರಿಪಬ್ಲಿಕನ್ ಸೇನೆ ನಿಲ್ಲಬೇಕು. ಸಮಾಜದ ಮುಖ್ಯವಾಹಿನಿಗೆ ಬಡಜನತೆಯನ್ನು ತರಬೇಕು. ಅವರ ಹಕ್ಕುಗಳನ್ನು ಕಸಿದುಕೊಳ್ತಾ ಇರತಕ್ಕಂಥ ಬಲಾಢ್ಯರ ವಿರುದ್ಧ ರಿಪಬ್ಲಿಕನ್ ಸೇನೆ ಜಾಗೃತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದೀವಿ ಮತ್ತು ಸೇರ್ಪಡೆಯನ್ನು ಮಾಡಿಕೊಂಡಿದ್ದೀವಿ. ಲಕ್ಷ್ಮೀಪುರ ಮತ್ತು ಬಸವನಪುರ ಗ್ರಾಮಗಳಲ್ಲಿ ಬಹಳಷ್ಟು ಮೂಲಭೂತ ಸೌಲಭ್ಯಗಳು ವಂಚನೆ ಆಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ಬೀದಿ ದೀಪಗಳು ಸರಿ ಇಲ್ಲ, ಮನೆಗಳಿಗೆ ಈ ಖಾತಾಗಳು ಆಗ್ತಾ ಇಲ್ಲ. ಪಿ ಡಿ ಒಗಳಿಗೆ ಹೇಳಿದ್ರೆ ಅವರು ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾರೆ. ನಾವು ಗೆಲ್ಲಿಸಿರ್ತಕ್ಕಂಥ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇಲ್ಲ, ಸರಿಯಾದ ರಸ್ತೆಗಳಿಲ್ಲ ಅಂತೇಳಿ ಭಾಳಷ್ಟು ಅವರ ಸಮಸ್ಯೆಗಳನ್ನು ಕೇಳ್ಕೊಂಡಿದ್ದಾರೆ. ಇಲ್ಲ ಒಂದು ಕಡೆ ನಾವು ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದ್ದೀವ, ಇಷ್ಟು ವರ್ಷ ಆಗಿ ಸ್ವತಂತ್ರ ಬಂದನು ಅಂತೇಳಿ ಅನುಮಾನ ಕಾಣ್ತದೆ. ಭಾಳಷ್ಟು ಜನ ಗ್ರಾಮಗಳಲ್ಲಿ ಮತವನ್ನು ತಗೊಂಡು ಗ್ರಾಮ ಪಂಚಾಯಿತಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, MLA MP ಸಹ ಈಗಲೂ ಆ ಗ್ರಾಮಗಳು ಏಳಿಗೆ ಆಗಿಲ್ಲ. ಅಂದರೆ ನೀವು ಯಾವ ರೀತಿ ಮುಂದುವರೆದ ಭಾರತ ಅಂತ ಹೇಳ್ತೀರಿ ಅಂತ ನಮ್ಗೆ ಅನುಮಾನ ಕಾಣ್ತದೆ. ಹಾಗಾಗಿ ಜನತೆಯನ್ನು ಜಾಗೃತಗೊಳಿಸೋ ನಿಟ್ಟಿನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಗೆ ಸೇರ್ಪಡೆ ಮಾಡಿಕೊಂಡು ಅವರಿಗೆ ಅರಿವಿನ ಒಂದು ಬೋಧನೆಯನ್ನು ಮಾಡ್ತಾ ಜಾಗೃತಗೊಳಿಸ್ತಾ ಇದ್ದೀವಿ. ಜೈ ಭೀಮ್. ಚೂರಳ್ಳಿ ಕಾಳಯ್ಯ. ನಾನು ಮಾತಾಡೋದು ಏನಪ್ಪ ಅಂದರೆ, ತಮಿಳ್ನಾಡಿಂದ ಚೂರಳ್ಳಿ ನಮ್ಮೂರಿಗೆ 2 ಕಿಲೋಮೀಟರ್ ರಸ್ತೆ 30 ವರ್ಷದಿಂದ ನಾವು ಮನವಿ ಕೊಡ್ತಾ ಇರೋದು. MP ಕೊಟ್ಟಿದ್ದೀವಿ, MLA ಕೊಟ್ಟಿದ್ದೀವಿ, CM ಕೊಟ್ಟಿದ್ದೀವಿ, ಪ್ರಧಾನಿ ಕೂಡ ಕೊಟ್ಟಿದ್ದೀವಿ. ನಾವು ಯಾರು ಅದರ ಬಗ್ಗೆ ಗಮನ ತಗೊಳ್ತಾ ಇದ್ದೀವಿ. ಈಗ ಸಂಘಟನೆಗೆ ಏನಪ್ಪ ನಾವು ಸೇರಿದ್ದೀವಿ, ಸಂಘಟನೆ ಪ್ರೆಸ್ ಮೀಟ್ ಮಾಡ್ತಾನೆ MP ಅವರು ಬಂದಿದ್ರು. ಬಂದ್ರೂ ಆಯಿತು ಮಾಡ್ಕೊಡ್ತೀನಿ ಅಂತ ಹೋದವರು ಮತ್ತೆ ಬರಲಿ, ಏನಾದರೂ ಗಮನ ಇಲ್ಲ. ಈ ಮುಂದೆ ಏನು ಮಾಡಬೇಕಂದ್ರೆ, ಈಗ ಫಾರೆಸ್ಟ್ ಆಫೀಸ್ ಮುಂದೆ ಒಂದು ಧರಣಿ ಮಾಡಬೇಕು, ತಾಲೂಕು ಆಫೀಸ್ ಮುಂದೆ ಒಂದು ಧರಣಿ ಮಾಡಬೇಕು, ಇಂಡ್ಲೋಡಿ ಪಂಚಾಯಿತಿ ಮುಂದೆ ಊರಲ್ಲಿ ಲೈಟ್ ಇಲ್ಲ, ಮತ್ತು ಡ್ರೈನೇಜ್ ಕ್ಲೀನ್ ಮಾಡಿಲ್ಲ. 1 ತಿಂಗಳಿಂದ ಹೇಳ್ತಾ ಇದ್ದೀನಿ ಪಂಚಾಯಿತಿಯವರಿಗೆ. ಬೆಳಗ್ಗೆ ಬರ್ತೀನಿ, ಸೋಮವಾರ ಬರ್ತೀನಿ, ಬುಧವಾರ ಬರ್ತೀನಿ ಅಂದ್ಕೊಂಡಿದ್ದಾರೆ. ಅಲ್ಲಿ ತಮಟೆ ಚಳವಳಿ ಮಾಡ್ತೀವಿ ಸಂಘಟನೆ ಕಡೆಯಿಂದ. ಯಾರನ್ನೂ ಈಚೆ ಬಿಡಲ್ಲ, ಒಳಗಡೆ ಎಲ್ಲರನ್ನೂ ಹಾಕ್ಬಿಟ್ಟು ತಮಟೆ ಚಳವಳಿ ಮಾಡ್ತೀವಿ. ನಮ್ಮ ಮಾತುಗಳೇ, ಸಂಘಟನೆ ಕಡೆ ಮಾತುಗಳೇ ಅವ್ರು ಗಮನಕ್ಕೆ ತಗೊಳ್ತಾ ಇಲ್ಲ. ನಮ್ಮೂರಿಗೆ ಒಂದಕ್ಕೆ ಅಂತಲ್ಲ, ನಮ್ಮ ಪಂಚಾಯಿತಿನೇ ಅವ್ರಿಗೆ ಲೆಕ್ಕ ಇಲ್ಲ. ಮುಖ್ಯವಾಗಿ ನಮ್ಮ ಚೂರಳ್ಳಿ ಲೆಕ್ಕ ಇಲ್ಲ ಅವರಿಗೆ. ಒಂದು ಅಧಿಕಾರಿಗೂ ನಮ್ಮೂರಂದರೆ ಅಲರ್ಜಿ ಅವರಿಗೆ. MLAಗಾಗಿರ್ಬೋದು, MP ಗಾಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಿಗಾಗಿರ್ಬೋದು, ಚೇರ್ಮನ್ಗಾಗಿ ಎಲ್ಲರಿಗೂ ಹೇಳೋದು ನಾವು. ಓಟ್ಗಾಗಿ ಬರ್ತಾರೆ, 500,000 ಕೊಡ್ತಾರೆ, ಓಟ್ ಇಸ್ಕೊಳ್ತಾರೆ, ಹೋಗ್ತಾರೆ. ಆ ಊರಲ್ಲಿ ಆ ರಸ್ತೆಗೆ ಆನೆ ಅಡ್ಡ ಬಂದರೆ ಹೋಗೋಕ್ಕಾಗಲ್ಲ, ಟೂ ವೀಲರ್ ಹೋಗೋಕ್ಕಾಗಲ್ಲ. ಮತ್ತು ಆನೆ ಅಲ್ಲಿದ್ರೂ ಇಲ್ಲಿ ಬಿದ್ದೋಗ್ತಾರೆ. ಮತ್ತು ಯಾವುದಾನ ಪ್ರಾಣಿ ಬಂದ್ರೂ ಅಲ್ಲಿ ಬಿದ್ದೋಗ್ತಾರೆ ಗುಣಿಗಳು. ಯಾವುದೇ ಕಾರಣಕ್ಕೂ ಚೂರಳ್ಳಿಗೆ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ಹೈವೇ ಬಂದ್ ಮಾಡ್ತೀವಿ, ಚಂದಾಪುರ ಹೈವೇ ಸಂಘಟನೆ ಕಡೆಯಿಂದ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ.
ಇವತ್ತು ಈ ಪ್ರೆಸ್ ಮೀಟಿಂಗು ಭಾನುವಾರ ಪ್ರೆಸ್ ಮೀಟಿಂಗ್ ಏನಿಟ್ಟಿದೆ ಅಂದರೆ ಕರ್ನಾಟಕ ರಿಪಬ್ಲಿಕ್ ಸೇನೆಗೆ ನಾವು ಬರ್ತೀವಿ ಅಂತ ಬಸಾಪುರ ಮತ್ತು ಲಕ್ಷ್ಮೀಪುರ ಒಂದು ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮ ಇತ್ತು. ಹಾಗಾಗಿ ನನ್ನ ಸಂಘಟಿತ ಪದಾಧಿಕಾರಿಗಳು ಎಲ್ಲರೂ ಸೇರಿ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಪದಾಧಿಕಾರಿಗಳನ್ನ ಲಕ್ಷ್ಮೀಪುರ ಮತ್ತು ಬಸಪುರದ ಪದಾಧಿಕಾರಿಗಳನ್ನ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನೆಗೆ ಸೇರ್ಪಡೆ ಮಾಡ್ಕೊಂಡಿದ್ದೀರಿ. ವಿಚಾರ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕುಗಳು ಯಾವುದು ಸಿಗ್ತಾ ಇಲ್ಲ. ಆಗಿನ ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲದಿಂದಲೂ ಈ ದಲಿತರಿಗೆ ಹಿಂದುಳಿವಾಗೇ ಇದ್ದೀರಿ, ಯಾವುದೇ ಹಕ್ಕುಗಳು ಸಿಗ್ತಾ ಇಲ್ಲ. ಹಾಗಾಗಿ ಹೋರಾಟಗಳ ಮೂಲಕ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಹಕ್ಕುಗಳನ್ನು ಪಡ್ಕೊತಾ ಇದ್ದೀರಿ. ತಾನಾಗಿ ಯಾವುದು ನಮ್ಮ ಸಂಘಟನೆಗಾಗಿರ್ಬೋದು, ನಮ್ಮ ದಲಿತರಿಗೆ ಯಾವುದು ಸಿಗ್ತಾ ಇಲ್ಲ. ವಿಚಾರ ಏನಪ್ಪ ಅಂದರೆ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ಬೋದು, ಮೆಂಬರ್ಗಳಾಗಿರ್ಬೋದು, ಚೇರ್ಮನ್ಗಳಾಗಿರ್ಬೋದು, ಅವರವರ ದರ್ದಿಗೋಸ್ಕರ ನಮ್ಮನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ಒಂದು ಕಡೆ ಎಚ್ಚೆತ್ತುಕೊಳ್ಳಿ, ಈಗಲಾದ್ರೂ ನಮ್ಮ ಎಲೆಕ್ಷನ್ಗಳು ಯಾವಾಗ ಬರ್ತದೋ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ತಟ್ಕೊಂಡು ಕೇಳಿ, ಅವ್ರನ್ನ ಬಡಿದೆಬ್ಬರಿಸಿ ಕೇಳಿ ನಾವು ಯಾಕಂದರೆ ಇಲ್ಲಾಂದರೆ ನಮ್ಮ ಹಕ್ಕುಗಳು ಯಾರು ನಮ್ಗೆ ಕೊಡಲ್ಲ. ಯಾಕಪ್ಪ ಅಂದರೆ ಅವರು ಓಟ್ಗೋಸ್ಕರ ಬರ್ತಾರೆ, ಓಟನ್ನು ಕೇಳ್ಕೊತಾರೆ. ನಾಳೆ ದಿವಸ ಯಾರು ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲ್ಲ. ಯಾಕಪ್ಪ ಅಂದರೆ ನಾವು ದಲಿತರು ಹಿಂದುಳಿದವಾಗೇ ಇರ್ತಾ ಇದ್ದೀರಿ. ಹಾಗಾಗಿ ನಾವು ಎಚ್ಚೆತ್ಕೊಳ್ಬೇಕು. ಯಾವಾಗ ಯಾವ ರೀತಿ ಎಚ್ಚೆತ್ಕೊಳ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ವಿಚಾರಗಳನ್ನು ಎತ್ಕೊಂಡು ನಾವು ಮುಂದೆ ಹೋಗಬೇಕು. ಹಾಗೆ ಸಂಘಟಿತವಾಗಿ ಕರ್ನಾಟಕ ರಿಪಬ್ಲಿಕ್ ಸೇನೆಗೆ ಸಂಘಟಿತವಾಗಿ ಬಂದರೆ ನಾವು ಅವ್ರನ್ನ ಯಾವುದೇ ಅಧಿಕಾರಿ ಆಗಿರ್ಬೋದು, ಯಾವುದೇ MLAಗಳಾಗಿರ್ಬೋದು, ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ತೀವಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಮುಖಾಂತರ ಅಂತ ಕೇಳ್ಕೊತೀನಿ. ಹಾಗಾಗಿ ಯಾವುದೇ ಸೌಕರ್ಯಗಳು ಈ ಕರ್ನಾಟಕ ರಿಪಬ್ಲಿಕ್ ಸೇನೆಗೆ ಬಂದಿರುವಂಥ ಬಸಾಪುರದವರು, ಲಕ್ಷ್ಮೀಪುರದವ್ರಿಗೆ ಮೂಲಭೂತ ಸೌಕರ್ಯಗಳು ಹಿಂದುಳಿದಿದೆ. ಅವ್ರ ಹಕ್ಕುಪತ್ರಗಳಾಗಿರ್ಬೋದು, ಈ ಖಾತೆಗಳಾಗಿರ್ಬೋದು, ರೋಡ್ಗಳು ಆಗಿರ್ಬೋದು, ಎಲ್ಲ ಸೌಕರ್ಯಗಳು ಕೊಡಿಸ್ತೀರಿ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಕೊಡಿಸ್ತೀರಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಭಾರತ್, ಜೈ ಸಂವಿಧಾನ, ಜೈ ಅಂಬೇಡ್ಕರ್.